ನಮಸ್ಕಾರ. KSM ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಕಲಿಯುವಾಗ ಜಾಸ್ತಿ ಜನ ಒಂದು ಇಂಟ್ರಾಡೇ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಒಳಗಡೆ ಬರಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ನಾನು ನೋಡಿದ ಮಟ್ಟಿಗೆ ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ದಂಗೆ ಹಲವಾರು ಜನ ಇನ್ವೆಸ್ಟಿಂಗಿಂತ ಟ್ರೇಡಿಂಗಲ್ಲಿ ತನ್ನ ಕಾನ್ಸಂಟ್ರೇಷನ್ನ ಕೊಡ್ತಾಯಿದ್ದಾರೆ. ಕಾರಣ ಇಷ್ಟೇ, ಅವರು ಒಂದು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಬರೋದ್ರಿಂದ ಇನ್ವೆಸ್ಟಿಂಗ್ ಆದರೆ ಅದು ಲಾಂಗ್ ಟರ್ಮ್, ತಾನು ಹಣವನ್ನು ಹೂಡಿ ಸುಮಾರು ದಿನ ವೆಯ್ಟ್ ಮಾಡಬೇಕಲ್ಲ ಅನ್ನೋವಂಥ ಒಂದು ಚಿಂತೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಯಾರಿಗೆ ತಾಳ್ಮೆ ಇದೆಯೋ ಅವ್ರಿಗೆ ಅನ್ನೋದು ಮೇಯ್ನ್ ಪಾಯಿಂಟನ್ನು ನಾವು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ನಾವು ಬಂಡವಾಳಕ್ಕಿಂತ ಜ್ಞಾನ ಮತ್ತು ತಾಳ್ಮೆಯನ್ನು ಕೊಟ್ಟರೆ ಸಾಕು, ಮಾರ್ಕೆಟ್ ನಮಗೆ ಅದನ್ನು ಏನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡುತ್ತೆ. ಆದರೆ ಇವತ್ತಿನ ಒಂದು ಫಾಸ್ಟ್ ಮೂವಿಂಗ್ ಪ್ರಪಂಚದಲ್ಲಿ ನಾವೆಲ್ಲರೂ ಸಹ ಟ್ರೇಡಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಟ್ರೇಡಿಂಗ್ ಮಾಡುವಾಗ ಒಂದು 4 ಥರದ ಇದರಲ್ಲಿ ನಾವು ಟ್ರೇಡಿಂಗನ್ನು ಮಾಡಬಹುದು. ಒಂದು, ಇಂಡೆಕ್ಸನ್ನು ಬೈ ಮಾಡೋದು, ಸೆಲ್ ಮಾಡೋದು. ನೆಕ್ಸ್ಟು ಸ್ಟಾಕ್ಸನ್ನು ಬೈ ಮಾಡಿ ಸೆಲ್ ಮಾಡೋದು. ಕಮಾಡಿಟಿನ ಬೈ ಮಾಡಿ ಸೆಲ್ ಮಾಡೋದು. ಇನ್ನೊಂದು ಕರೆನ್ಸಿ. ಕಾಮನ್ ಆಗಿ 4ರಲ್ಲಿ ನಾವು ಪ್ರತಿದಿನ ಟ್ರೇಡಿಂಗನ್ನು ಮಾಡ್ತಾ ಇರ್ತೀವಿ. ಹೊಸೊಬ್ಬರು ಏನು ಮಾಡ್ತಾಯಿದ್ದೀರಾ, ಕಲಿಯುವಾಗ ಎಲ್ಲಾದರೂ ವೀಡಿಯೋ ನೋಡ್ತೀರಾ ಅಥವಾ ಯಾರೋದಿಂದನೂ ಸಜೆಷನ್ ತಗೊಳ್ಳುವಾಗ ಸಾಮಾನ್ಯವಾಗಿ ಒಂದು 80% ಜನ ಹೇಳೋದು ನಿಫ್ಟಿನ ಬೈ ಮಾಡಿ ಅಥವಾ ಬ್ಯಾಂಕ್ ನಿಫ್ಟಿಯನ್ನು ಬೈ ಮಾಡಿ ಅಂತ. ಬ್ಯಾಂಕ್ ನಿಫ್ಟಿನಲ್ಲಿ ಡೈರೆಕ್ಟಾಗಿ ಬೈ ಮಾಡೋಕ್ಕಾಗಲ್ಲ. ಅದನ್ನು ನಾವು ಫ್ಯೂಚರ್ಸ್ನಲ್ಲೋ ಅಥವಾ ಆಪ್ಷನ್ಸ್ನಲ್ಲೋ ನಾವು ಬೈ ಮಾಡ್ಬೋದು. ಅಲ್ಲಿ ನಮಗೆ 2 ಥರದ ಆಪ್ಷನ್ಸನ್ನು ಕೊಡ್ತಾರೆ. ಒಂದು, ಬೈ ಮಾಡಿ ಸೆಲ್ ಮಾಡ್ಬೋದು ಅಥವಾ ಸೆಲ್ ಮಾಡಿ ಬೈ ಮಾಡ್ಬೋದು. ಅಂದರೆ ಲಾಂಗ್ ಪೊಸಿಷನ್ ಮತ್ತು ಶಾರ್ಟ್ ಪೊಸಿಷನ್ ಅಂತೀವಿ, ಎರಡನ್ನೂ ಮಾಡ್ಬೋದು. ಈ ನಿಫ್ಟಿನಲ್ಲಿ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಿಫ್ಟಿ ಅನ್ನೋದು ಒಂದು 50 ಸ್ಟಾಕ್ಗಳ ಒಂದು ಓವರಾಲ್ ವ್ಯಾಲ್ಯೂಯೇಷನ್. ಇಲ್ಲಿ ಆ ವಾಲಟಿಲಿಟಿ ಅನ್ನೋದು ಜಾಸ್ತಿ ಇಲ್ಲ ಅಂತಂದ್ರೂ ನಾವು ಯಾವಾಗ ಮೇಲ್ಗಡೆ ಹೋಗುತ್ತೆ ಅಂತೀವೋ ಆಗ ಅದು ಕೆಳಗಡೆ ಹೋಗುತ್ತೆ ಅಂದಾಗ ಅದು ಮೇಲ್ಗಡೆ ಹೋಗುತ್ತೆ. ಜೊತೆಗೆ ಇಲ್ಲೆಲ್ಲ ಲಾಟ್ ಸೈಜನ್ನು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ನೀವು ಯಾವುದೋ ಒಂದನ್ನು ತೊಗೊಂಡು ನಾನು ಕಲಿತೀನಿ, ಕಡಿಮೆ ನಷ್ಟದಲ್ಲಿ ಹೊರಗಡೆ ಬರ್ತೀನಿ ಅಂದರೆ, ಒಂದು ವೇಳೆ ಲಾಸ್ ಆದರೆ ಕಡಿಮೆ ಲಾಸಲ್ಲಿ ನಾನು ಹೊರಗಡೆ ಬರ್ತೀನಿ ಅಂದ್ಕೊಂಡ್ರೆ ಖಂಡಿತ ಆಗಲ್ಲ. ನಿಮಗೆ ಇಲ್ಲಿ 50-50% ಎಲ್ಲ. ನೀವು ₹1,000 ಟಾರ್ಗೆಟ್ ಇಟ್ಟರೆ ಪ್ಲಸ್ $1,000 ಆಗ್ಬೋದು ಅಥವಾ -1,000 ಆಗ್ಬೋದು, ಖಂಡಿತ ಆಗೇ ಆಗುತ್ತೆ. ಆದ್ದರಿಂದ ನೀವು ಒಂದು 50% ಟ್ರೇಡನ್ನು ನೀವು ಅಚೀವ್ ಮಾಡಿದ್ರೂ ಸಹ, ಟಾರ್ಗೆಟನ್ನು ಅಚೀವ್ ಮಾಡಿದ್ರೂ ಸಹ, ಇನ್ನೂ 50% ನೆಗೆಟಿವ್ ಹೋಗಿರೋದ್ರಿಂದ, ಜೊತೆಗೆ ಗೌರ್ಮೆಂಟ್ ಚಾರ್ಜು, ಬ್ರೋಕರೇಜು ಅದನ್ನೆಲ್ಲ ಕಳೆಯೋದ್ರಿಂದ ಏನಾಗುತ್ತೆ, 80% ಅಮೌಂಟ್ ನಿಮ್ಮಿಂದ ಹೊರಗಡೆ ಹೋಗಿರುತ್ತೆ, ನೀವು ಕಳ್ಕೊಬಿಟ್ಟಿರ್ತೀರ. ಅದರಿಂದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡೋದು ತುಂಬ ಕಷ್ಟ ಇದೆ. ನೋಡೋದಕ್ಕೆ ತುಂಬ ಈಸಿ, ಯಾರೋ ಒಬ್ಬರು ಮಾಡಿರ್ತಾರೆ ವೀಡಿಯೋನ, ನೀವು ಮಾಡ್ತೀರಾ, ಪ್ರಾಫಿಟ್ ಬಂದಿರುತ್ತೆ, ಇಲ್ಲ ಅನ್ನೋಲ್ಲ. ಜಾಸ್ತಿ ಸಲ ಹಾಗೇ ಬರಲ್ಲ. ಮತ್ತು ಅದನ್ನು ಆ ಚಾರ್ಟನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವೂ ಅಲ್ಲ. ಯಾವಾಗಲೂ ಒಂದು ಟ್ರೆಂಡನ್ನು ಫಾಲೋ ಮಾಡಲ್ಲ. ಅಥವಾ ಯಾವುದಾದ್ರು ನ್ಯೂಸು, ನಾವು ಈ ನ್ಯೂಸ್ ಈ ಥರ ಆ್ಯಕ್ಟ್ ಮಾಡಬೇಕು ಅಂದ್ಕೊಳ್ತೀವಿ, ಆದರೆ ಅದು ಉಲ್ಟಾ ಮಾಡುತ್ತೆ. ಇದೆಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಯಾರಿಗೆ ಮಾರ್ಕೆಟ್ ಚೆನ್ನಾಗಿ ಜಾಸ್ತಿ ದಿನ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅವ್ರು ಖಂಡಿತ ಸ್ಟಾಕ್ ಮಾರ್ಕೆಟ್ ಇದರಲ್ಲೇ ಮಾಡೋದು. ಯಾಕಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಮಾಡಿದ್ರೆ ಕಾರಣ ಏನು ಅಂತಂದರೆ, ಅಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಈವನ್ FII ಅಲ್ಲೇ ಇರ್ತಾರೆ. ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ಸಣ್ಣ ಪ್ರಾಫಿಟ್ ತೊಗೊಂಡ್ರು ಸಹ ಅವರು ಜಾಸ್ತಿ ಅಮೌಂಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಅವರು ಪ್ರಾಫಿಟನ್ನು ತೊಗೊಂಡೋಗ್ತಾರೆ. ಆದರೆ ನೀವು ಬಿಗಿನರ್ ಆಗಿ ಅಲ್ಲಿ ಮಾಡೋದು ಬೇಡ ಅನ್ನೋದು ನನ್ನ ಸಜೆಷನ್. ಅದನ್ನು ಮೀರಿ ಮಾಡ್ತೀನಿ ಅಂತಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಕಮಾಡಿಟಿನ ನೋಡೋದಾದರೆ, ಈ ಕಾಮನ್ ಆಗಿ ಕಮಾಡಿಟಿಗೆ ಬರೋದು ಕಾರಣ ಏನು ಅಂತಂದರೆ, ಅದು ರಾತ್ರಿ 12 ಗಂಟೆನೋ 11:30ವರೆಗೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬರ್ತಾರೆ. 2 ಸೆಷನ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ಸೆಷನ್ನು, 5 ಗಂಟೆಯಿಂದ ಮತ್ತೆ ರಾತ್ರಿವರೆಗೆ ಒಂದು ಸೆಷನ್ ಇರುತ್ತೆ. ಕೆಲವು ಟೈಮಲ್ಲಿ ರಜದಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ನಿಂಗ್ ಸೆಷನ್ನ ಕ್ಲೋಸ್ ಮಾಡ್ತಾರೆ, ಸಂಜೆ ಓಪನ್ ಮಾಡಿರ್ತಾರೆ. ಇಲ್ಲೂ ಅಷ್ಟೇ ಕೆಲವೊಂದು ಕಮಾಡಿಟಿಗಳಿದ್ದಾವೆ, ಗೋಲ್ಡು, ಕ್ರೂಡ್ ಆಯಿಲ್, ಸಿಲ್ವರ್, ಈ ಥರ ಎಲ್ಲ ಇರ್ತವೆ. ಇದರಲ್ಲೂ ಸಹ ಲಾಟ್ ಸೈಜ್ ಅನ್ನೋದು ತುಂಬ ದೊಡ್ಡದಿದೆ. ಒಂದು ಮಿನಿ ಅಲ್ಲ, ತುಂಬ ಚಿಕ್ಕ ಇತ್ತು ಮೊದಲು ಕ್ರೂಡ್ ಆಯಿಲಲ್ಲಿ, ಅದನ್ನೆಲ್ಲ ತೆಗೆದಾಕಿದ್ರು. ಈಗೇನಾಗಿದೆ ಅಂತಂದರೆ ದೊಡ್ಡದಾಗಿರೋದ್ರಿಂದ ಮತ್ತು ಇದರ ಒಂದು ಫಂಡಮೆಂಟಲ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ನಾವು ಒಂದು ಸ್ಟಾಕನ್ನು ಫಂಡಮೆಂಟಲ್ ನೋಡೋದಾದರೆ, ಆ ಕಂಪನಿ ಏನು ಮಾಡ್ತಾ ಇದೆ ಅಥವಾ ಯಾವ ಪ್ರಾಡಕ್ಟನ್ನು ಅವರು ತಯಾರಿಸ್ತಾ ಇದ್ದಾರೆ ಅಥವಾ ಯಾವ ಸರ್ವಿಸ್ ಕೊಡ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಕಲಿಬೋದು. ಜೊತೆಗೆ
ಆ ಫೀಲ್ಡ್ಗೆ ಅಂದರೆ ಆ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಯಾವುದಾದ್ರು ನ್ಯೂಸ್ ಪಾಸಿಟಿವ್ ನ್ಯೂಸಾ ಅಥವಾ ನೆಗೆಟಿವ್ ನ್ಯೂಸಾ ಅನ್ನೋದನ್ನು ನಾವು ಕಂಡುಹಿಡಿಬೋದು, ಅಂದರೆ ನ್ಯೂಸ್ನಲ್ಲಿ ಅಪ್ಡೇಟ್ ಇದ್ದರೆ. ಆದರೆ ಈ ಕಮಾಡಿಟಿನಲ್ಲಿ ಎಲ್ಲ ಕಮಾಡಿಟಿನೂ ಇಂಪಾರ್ಟೆಂಟೇ, ಆದರೆ ಇಲ್ಲಿ ಬರೀ ಫ್ಯೂಚರ್ಸ್ ಇರೋದ್ರಿಂದ ಒಬ್ಬ ಸೆಲ್ ಮಾಡ್ತಾನೆ, ಅವ್ನು ಯಾಕೆ ಸೆಲ್ ಮಾಡ್ತಾ ಇದ್ದಾನೆ ನಾವು ಯೋಚನೆ ಮಾಡಬೇಕು. ನಿಮಗೊಂದು ಹಳೆ ಗಾಡಿ ಬೇಕು, ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಕು, ನೀವು ಯಾವುದಾದ್ರು ಡೀಲರ್ ಹತ್ರ ಹೋಗ್ತೀರಾ, ನೀವು ಆ ಗಾಡಿ ಚೆನ್ನಾಗಿದೆಯಾ ಇಲ್ವೋ ಅದನ್ನು ಮೇಯ್ನ್ ನೋಡೋದಲ್ಲ, ಆ ಗಾಡಿಯನ್ನು ಯಾಕೆ ಆ ಸೆಲ್ಲರ್ ಸೆಲ್ ಮಾಡ್ತಾ ಇದ್ದಾನೆ, ಆ ಓನರ್ ಯಾಕೆ ಸೆಲ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ ಥರ ಇಲ್ಲೂ ಅಷ್ಟೇ, ಒಂದು ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಅಂತ ಬಂದಾಗ ನಮಗಿಂತ ಎಕ್ಸ್ಪರ್ಟ್ ಆದವನು ಯಾಕೆ ಅದನ್ನು ಮಾರ್ತಾ ಇದ್ದಾನೆ. ನೋಡಿ, ಬೈಯರ್ಸ್ ಇಲ್ಲಿ ಯಾವತ್ತೂ ಎಕ್ಸ್ಪರ್ಟ್ ಆಗಲ್ಲ, ಸೆಲ್ಲರ್ ಎಕ್ಸ್ಪರ್ಟ್. ಅಂದರೆ ಅವನಿಗೆ ಅನ್ಲಿಮಿಟೆಡ್ ಲಾಸ್ ಅನ್ನೋದನ್ನು ಅವನು ಅರ್ಥ ಮಾಡ್ಕೊಂಡು ಮಾರ್ತಾ ಇದ್ದಾನೆ ಅಂತಂದರೆ, ಯಾಕೆ ಮಾರ್ತಾ ಇದ್ದಾನೆ ಅನ್ನೋದನ್ನು ನಾವು ಅವನಿಗೆ ಹೇಳೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ನಾವು ಯೋಚನೆ ಮಾಡಬೇಕು. ಅದರಿಂದ ಕಮಾಡಿಟಿನಲ್ಲಿ ಮಾಡುವಾಗ ಲಾಟ್ ಸೈಜು ದೊಡ್ಡದು ಮತ್ತು ಅದರ ಫಂಡಮೆಂಟಲ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರೋದ್ರಿಂದ ಕಮಾಡಿಟಿ ಮಾರ್ಕೆಟ್ನಲ್ಲಿ ಡೈಲಿ ಕಡಿಮೆ ಪ್ರಮಾಣದಲ್ಲಾದರೂ ಲಾಭ ಮಾಡ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅಥವಾ 50% ಪ್ರಾಫಿಟ್ ಬಂದರೂ ನಾನು ಹೇಳಿದ್ನಲ್ಲ, ಆ ಗೌರ್ಮೆಂಟ್ ಚಾರ್ಜ್, ಇದು ಬ್ರೋಕರೇಜ್ ಚಾರ್ಜಸ್ಸು, ಸೆಬಿ ಚಾರ್ಜಸ್, ಅದು ಇದೆಲ್ಲ ಬರುತ್ತೆ. ಇದನ್ನೆಲ್ಲ ನೋಡಿದಾಗ ನಿಮಗೆ ಲಾಸಲ್ಲೇ ಹೋಗಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಅದೇ ಥರ ಕರೆನ್ಸಿನೂ ಅಷ್ಟೇ, ಇದು ಸಹ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಮತ್ತು ಭಾರತದಲ್ಲಿ ಇದನ್ನು ರೆಗ್ಯುಲರ್ ಮಾಡಿಲ್ಲ. 4-5 ಪೇರ್ ಮಾತ್ರ ನಮ್ಮ NSE ಮಾಡ್ಬೋದು. ಕರೆನ್ಸಿನಲ್ಲಿ USD, INR ಜೊತೆಗೆ GBP ಮಾಡ್ಬೋದು, INR ಜೊತೆಗೆ JPY ಮಾಡ್ಬೋದು, ಈ ಥರ ಕೆಲವು INR ಜೊತೆಗೆ ಯೂರೋ ಮಾಡ್ಬೋದು. ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಪರ್ಮಿಷನ್. ಬಟ್ ಇದೇನೆಲ್ಲ ಏನಾಗುತ್ತೆ ಅಂತಂದರೆ, ಈ ಚಾರ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಚಾರ್ಟ್ ಜೊತೆಗೆ ಕಂಬೈಂಡ್ ಆಗೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಲಾಭ ಮಾಡ್ತಾರೆ. ಆದರೂ ಸಹ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊಸಬರಿಂದ ಖಂಡಿತ ಸಾಧ್ಯ ಇಲ್ಲ. ನೀವು ಬೇಕಾದ್ರೆ ಅದನ್ನು ನೋಡಿ. ಫ್ರೆಂಡ್ಸ್, ನನ್ನ ಸಜೆಷನ್ ಏನು ಅಂತಂದರೆ, ದಯವಿಟ್ಟು ಕಮಾಡಿಟಿಗೆ ಹೋಗಬೇಡಿ, ಮತ್ತು ಕಮಾಡಿಟಿ ಅಕೌಂಟನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿಗೆ ನೀವು ಸ್ಟಾಕು ಮತ್ತು ಸ್ಟಾಕ್ ಇಂಡೆಕ್ಸ್ ಅಲ್ಲಿಗೆ ನಿಲ್ಲಿಸಿ. ಮತ್ತು ಕರೆನ್ಸಿ ಮಾರ್ಕೆಟು ಸಹ ತುಂಬ ಕಷ್ಟ ಇರೋದ್ರಿಂದ, ಲಾಟ್ ಸೈಜ್ ಜಾಸ್ತಿ ಇರೋದ್ರಿಂದ, ಮತ್ತು ಅದರ ಚಾರ್ಜಸ್ಸು ಜಾಸ್ತಿ ಇರೋದ್ರಿಂದ ಆ ಕಡೆಗೆ ಹೋಗೋದು ಕಷ್ಟ. ನೀವು ಕಲಿತೀನಿ ಅಂತಂದರೆ ನನ್ನ ರೆಕಮೆಂಡೇಷನ್ ಸ್ಟಾಕ್. ಕಾರಣ ಏನು ಅಂತಂದರೆ, ಇಲ್ಲಿ ಮಾರ್ಕೆಟ್ ಒಂದೇ ಥರ ಆ್ಯಕ್ಟ್ ಮಾಡಲ್ಲ. ಆದರೂ ಸಹ ಒಂದು ನ್ಯೂಸ್ಗೆ ಆ ಕಂಪನಿ, ಅಂದರೆ ಯಾವ ಫೀಲ್ಡಲ್ಲಿರುತ್ತೋ ಆ ಕಂಪನಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ನೀವು ಜಾಸ್ತಿ ದಿನ ನೋಡ್ತಾ ಇದ್ದರೆ ಅರ್ಥ ಆಗುತ್ತೆ. ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ನ್ಯೂಸ್ ಬಂದರೆ ಆ ಮೆಡಿಸಿನ್ಗೆ ಸಂಬಂಧಪಟ್ಟಂಥ ಕಂಪನಿಗಳು ಮಾತ್ರ ಜಾಸ್ತಿ ರಿಯಾಕ್ಟ್ ಮಾಡುತ್ತೆ, ಉಳಿದಂತೆ ಎಲ್ಲ ಸೈಲೆಂಟ್ ಆಗಿರ್ತವೆ. ಅಥವಾ ಗ್ಲೋಬಲ್ ನ್ಯೂಸ್ ಟೋಟಲಾಗಿ ಅಫೆಕ್ಟ್ ಆಗುತ್ತೆ ಅಂತಂದರೆ ನೆಗೆಟಿವ್ ಹೋಗುತ್ತೆ, ನೋ ಪ್ರಾಬ್ಲಮ್. ಅಲ್ಲಿ ಇಂಟ್ರಾಡೇ ಮಾಡುವಾಗ ನಾವು ಶಾರ್ಟ್ ಸೆಲ್ಲಿಂಗನ್ನು ಮಾಡ್ಬೋದು. ನೆಕ್ಸ್ಟು ರಿಸ್ಕನ್ನು ನೋಡೋದಾದರೆ, ನಿಮ್ಮ ಹತ್ರ 100-200 ಇದ್ದರೂ ಸಹ ಸ್ಟಾಕಲ್ಲಿ ನೀವು 1-2 ಸ್ಟಾಕನ್ನು ತೊಗೋಬೋದು. ನಿಮ್ಮ ಬ್ರೋಕರೇಜ್ ಸಹ ಜಾಸ್ತಿ ಇರಲ್ಲ. ಕಾರಣ ಏನು ಅಂತಂದರೆ, ಒಂದು ಲೆವೆಲ್ಗಿಂತ ಕಡಿಮೆ ಹೋದರೆ ಅವ್ರೇನು ಮಾಡ್ತಾರೆ, ಆ ಪ್ರೈಸನ್ನು ಬೇಸ್ ಮಾಡಿ ಪರ್ಸೆಂಟೇಜ್ ವೈಸ್ ನಿಮ್ಮ ಹತ್ರ ಬ್ರೋಕರೇಜನ್ನು ಕಲೆಕ್ಟ್ ಮಾಡಿರ್ತಾರೆ. ಆದ್ದರಿಂದ ನಿಮ್ಮ ಹತ್ರ ಜಾಸ್ತಿ ಬ್ರೋಕರೇಜ್ ಹೋಗಿರಲ್ಲ. ಇನ್ನೊಂದು, ಕಲಿಯುವಾಗ ನೀವು ಕಲಿತಾ ಇದ್ದೀರ. ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಬಿಗಿನರ್ಸ್ ಮೇಲೆ. ನಾನು ಯಾರು ಎಕ್ಸ್ಪರ್ಟ್ಸ್ಗೆಲ್ಲ ನಾನು ಅಡ್ವೈಸ್ ಕೊಡೋಕ್ಕಾಗಲ್ಲ, ಅಂಥವನು ಸಹ ನಾನಲ್ಲ. ಬಿಗಿನರ್ ಆಗಿ ನೀವು 1 ಸ್ಟಾಕ್ 2 ಸ್ಟಾಕನ್ನು ತೊಗೊಂಡು ಪರ್ಸೆಂಟೇಜ್ ವೈಸ್ ಲಾಭ ಮಾಡಿದ್ದೀನ ಇಲ್ವಾ ಅನ್ನೋದನ್ನು ನೀವು ಡೈಲಿ ಡೇಟಾ ತೊಗೊಂಡು ನೋಡಿದಾಗ 6 ತಿಂಗಳು 1 ವರ್ಷದಲ್ಲಿ ನೀವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ ಆಗ್ಬೋದು. ಅದರಿಂದ ನೀವು ಇದನ್ನು ಬಳಸ್ಬೋದು. ಇನ್ನೊಂದೇನು ಅಂತಂದರೆ ಸ್ಟ್ರಾಟಜಿ ಅಂತಂದರೆ, ನಿಫ್ಟಿ, ಕಮಾಡಿಟಿ, ಕರೆನ್ಸಿ ಇವೆಲ್ಲ ಒಂದಿನ ಮೇಲ್ಗಡೆ ಹೋಗ್ತವೆ ಮತ್ತು ಕೆಳಗಡೆ ಹಾಗೆ ಬರ್ತವೆ. ಇದು ಕಮಾಡಿಟಿ ಗೋಲ್ಡ್ ಚಾರ್ಟ್. ನಿಫ್ಟಿ ಚಾರ್ಟ್ ನೋಡೋದಾದರೆ ನೋಡಿ, ಒಂದಿನ ಹೋಯಿತು, ಇದು 5 ಮಿನಿಟ್ಸ್. ಯಾಕಂದರೆ ಅದು ಒಂದಿನ ಎಲ್ಲ ಇಟ್ಕೊಂಡು ಯಾರು ಟ್ರೇಡ್ ಮಾಡೋಕ್ಕೋಗಲ್ಲ. 5 ಮಿನಿಟ್ಸ್ ಚಾರ್ಟ್ ತೋರಿಸ್ತಾ ಇರ್ತಾರೆ. ನೀವು ಮೇಲ್ಗಡೆ ಹೋಗ್ತಾ ಇದೆ ಅಂತ ಇಲ್ಲಿ ಬೈ ಮಾಡ್ತೀರಾ, ಕೆಳಗಡೆ ಹೋಗುತ್ತೆ. ಸರಿ, ಕೆಳಗಡೆ ಹೋಗುತ್ತೆ ಅಂತ ಇಲ್ಲಿ ಸೆಲ್ ಮಾಡಿರ್ತೀರ, ಮತ್ತೆ ಮೇಲ್ಗಡೆ ಹೋಗುತ್ತೆ. ಈ ಥರ ಒಂಥರ ವಿಚಿತ್ರವಾಗಿ ಮಾಡ್ತಾ ಇರುತ್ತೆ. ಯಾಕಂತಂದರೆ ಇಲ್ಲಿ ವಾಲ್ಯೂಮ್ಸ್ ಯಾವಾಗಲೂ ಜಾಸ್ತಿ, ಮಿಲಿಯನ್ ಲೆಕ್ಕದಲ್ಲಿ. ಇಲ್ಲಿ ನೋಡಿ, ಇದು 5 ನಿಮಿಷ 4.876 ಮಿಲಿಯನ್ ಅಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಿಮ್ಮಿಂದ ಯಾವುದು ಸಾಧ್ಯ ಇಲ್ಲ. ಇಲ್ಲಿ ಪ್ಲೇ ಮಾಡೋದೆಲ್ಲ
ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್. ನೀವೇನು ಮಾಡ್ತೀರಾ, ಅದರ ಒಂದು ತಂತ್ರಕ್ಕೆ ಹೋಗಿ ಸಿಕ್ಕಾಕೋಬೋದು. ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನ್ ಇನ್ನೊಂದು ಇನ್ಸ್ಟಿಟ್ಯೂಷನಿಂದ ಅಮೌಂಟನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಕಷ್ಟ. ಯಾಕಂತಂದರೆ ಅಲ್ಲೂ ಎಕ್ಸ್ಪರ್ಟ್ ಇರ್ತಾರೆ, ಇಲ್ಲೂ ಎಕ್ಸ್ಪರ್ಟ್ ಇರ್ತಾರೆ. ಅವರ ಟಾರ್ಗೆಟ್ ಯಾವುದು ಅಂತಂದರೆ ರಿಟೇಲ್ ಟ್ರೇಡರ್ಸ್. ನಿಮ್ಮನ್ನು ಯಾವ ಥರ ಆ ಟ್ರ್ಯಾಪ್ ಒಳಗಡೆ ತಗೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಯಾವುದೋ ಚಾರ್ಟ್ ಹಾಕೊಂಡು ಕೂತಿರ್ತೀವಿ, ಬ್ರೇಕ್ಔಟ್ ಆಯಿತಾ ಅಂತ ನಾವು ನೋಡ್ತೀವಿ, ಆಗ ಬೈ ಮಾಡೋಕ್ಕೆ ಹೋಗ್ತೀವಿ. ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾನೆ, ಯಾವಾಗ ಬ್ರೇಕ್ಔಟ್ ಆದರೆ ಕಾಯ್ತಾ ಇರ್ತಾರೋ ಅಲ್ಲಿಗೆ ಅವರು ಬೈ ಮಾಡೋದಕ್ಕೆ ಬರ್ತಾರೆ. ಅಲ್ಲಿಗೆ ಹೋಗಿ ಸೆಲ್ ಮಾಡೋಣ ಅಂತೇಳಿ ಅವ್ರೋಗಿ ಸೆಲ್ ಮಾಡ್ತಾರೆ. ಸೆಲ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಸ್ವಲ್ಪ ಕ್ವಾಂಟಿಟಿಯನ್ನು ಅವರು ಸೆಲ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಾಗಿ ಕೆಳಗಡೆ ಬರ್ತಾ ಇರುತ್ತೆ. ಕೆಳಗಡೆ ಬಂದಾಗ ಅವ್ರು ಬೈ ಮಾಡ್ತಾರೆ, ನಿಮ್ಮ ದುಡ್ಡೆಲ್ಲ ಅವ್ರಿಗೋಯ್ತು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ಎಕ್ಸ್ಪರ್ಟ್ ಜೊತೆ ನಾವು ಟ್ರೇಡ್ ಮಾಡೋಕ್ಕೆ ಆಗ್ಬೋದೋ ಆಗಲ್ವೋ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಸ್ಟಾಕಿಗೆ ಹೋಗೋದಾದರೆ, ನಾನು ಸ್ಟಾಕ್ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಬ್ರೇಕ್ ಆದಾಗ ಮತ್ತೆ ಮೇಲ್ಗಡೆ ಹೋಗುತ್ತೆ, ಅಥವಾ ಒಂದು ಏನಿಲ್ಲ, ಈಗ ಒಂದು ಲೈನ್ ಹಾಕ್ತೀನಿ ನೋಡಿ, ಬ್ರೇಕ್ ಆಯಿತು, ನಾನು ಇಲ್ಲಿ ತೊಗೊಳ್ತೀನಿ, ಇನ್ನೊಂದು ತಿಂಗಳು ವೆಯ್ಟ್ ಮಾಡ್ತೀನಿ ಅಂತಂದರೆ ಖಂಡಿತ ಪ್ರಾಫಿಟ್ ಕೊಡುತ್ತೆ. ಮತ್ತು ಪ್ಯಾಟ್ರನ್ಗಳು ಕೆಲಸ ಮಾಡ್ತವೆ. ಈಗ ಜಾಸ್ತಿ ಎಲ್ಲ ದಿನ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ, ಅಥವಾ ಎಲ್ಲ ಸ್ಟಾಕ್ ಒಂದೇ ಥರ ಆ್ಯಕ್ಟ್ ಮಾಡಲ್ಲ. ಈ ಥರ ಹಾಕಿರ್ತೀರ ಅಂದರೆ ನೆಗೆಟಿವ್ ಟ್ರೆಂಡ್ ಲೈನ್ ಇದು, ಅಥವಾ ಸಪೋರ್ಟ್ ಲೈನ್ ಎಲ್ಲ ಹಾಕಿರ್ತೀರ. ಇಲ್ಲಿ ನೋಡಿ, ಈ ಒಂದು ಡಿಸ್ಟ್ರಿಬ್ಯೂಷನ್ ಫೇಸ್ ಏನಿದೆ ಅಥವಾ ಅಕ್ಯುಮುಲೇಷನ್ ಫೇಸ್ ಏನಿದೆ, ಇಲ್ಲಿಗೆ ಬಂದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಒಂಥರ ಸ್ಟಾಕಲ್ಲಿ ನೀವು ಮಾಡೋದ್ರಿಂದ ರಿಸ್ಕ್ ತುಂಬ ಕಡಿಮೆ. ಅದಕ್ಕೋಸ್ಕರ ಹೇಳೋದು, ನೀವು ರಿಸ್ಕನ್ನು ಕಡಿಮೆ ಮಾಡ್ಕೊಳ್ತೀನಿ, ಲಾಭವನ್ನು ಜಾಸ್ತಿ ಮಾಡ್ತೀನಿ. ಪರ್ಸೆಂಟೇಜ್ ವೈಸ್ ನನ್ನ ಲಾಭ ಚೆನ್ನಾಗಿದ್ದರೆ ಸಾಕು, ನನ್ನ ಬಂಡವಾಳಕ್ಕೆ ಇಷ್ಟು ಬಂದರೆ ಸಾಕು ಅಂಥೇಳಿ ನೀವು ಕಲಿಬೋದು. ಅದರಿಂದ ನೀವೇನಾದರೂ ಇಷ್ಟು ದಿನ ನಾನು ನಿಫ್ಟಿ ನೋಡ್ತಾ ಇದ್ದೆ ಸರ್, ಅಥವಾ ನಿಫ್ಟಿ ಆಪ್ಷನ್ನ ನಾನು ಬೈ ಮಾಡ್ತಾಯಿದ್ದೆ, ಕಾಲ್ ಆಪ್ಷನ್ ಬೈ ಮಾಡ್ತಾಯಿದ್ದೆ, ಅಥವಾ ಪುಟ್ ಆಪ್ಷನ್ ಬೈ ಮಾಡ್ತಾಯಿದ್ದೆ, ಅಥವಾ ಆಪ್ಷನ್ ಸೆಲ್ಲರ್ ಆಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ ಖಂಡಿತ ಬೇಕಾಗಿಲ್ಲ, ನೀವು ಸ್ಟಾಕಲ್ಲಿ ಮಾಡ್ಬೋದು. ಒಂದು ಸ್ಟಾಕನ್ನು ನೀವು ಒಂದು 10 ಸ್ಟಾಕನ್ನು ಚೆನ್ನಾಗಿ ನೋಡಿ ತಿಳ್ಕೊಂಡಿದ್ರೆ, ನೀವು ಆ ಸ್ಟಾಕ್ ಯಾವ ಥರ ಎಲ್ಲ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಕರಗತ ಆಗ್ಬಿಟ್ಟಿರುತ್ತೆ. ಇವತ್ತು ಹಿಂಗೆ ಆಗುತ್ತೆ, ಅಥವಾ ಇನ್ನೂ 4 ದಿನ ಸುಮ್ಮನೆ ಇರುತ್ತೆ. ಈಗ ನೀವು ನೋಡಿ, 1-2 ದಿನ ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ, ಇನ್ನೂ 1, 2, 3 ಡೇ ಕ್ಯಾಂಡಲ್ ಅಲ್ವಾ, 1, 2, 3, 4, 5, 6, 7, 8, 9 ದಿನ ನೆಗೆಟಿವ್ ಇದೆ. ಅಂದರೆ ನೆಗೆಟಿವ್ ಅಂದರೆ ಅಲ್ಲೇ ಸುತ್ತಾಡ್ತಾ ಇದೆ. ಇಲ್ಲಿ ಈ ಪ್ರೈಸಿಗೆ ಬಂದ ತಕ್ಷಣ ಏನಾಗಿದೆ, ಫಾಸ್ಟಾಗಿ ಮೂವ್ ಆಯಿತು, ಇನ್ನೊಂದು 2-3 ದಿನ ಮೂವ್ ಆಯಿತು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೋದು ಜಾಸ್ತಿ ದಿನ ಟೈಮ್ ಕೊಟ್ಟರೆ. ನೀವು ಕವಿಗಳಾಗಬೇಕು. ನೀವು ಕವಿಗಳು ಅಂತಂದರೆ ನೀವೆಲ್ಲ ನೋಡಿರ್ಬೋದು, ಕವಿಗಳು ನಿಸರ್ಗದ ಜೊತೆ, ಗಾಳಿ ಜೊತೆ, ಒಂದು ಮರದ ಜೊತೆ, ಪಕ್ಷಿಗಳ ಜೊತೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ. ಅದನ್ನು ಪುಸ್ತಕದಲ್ಲಿ ಬರೆದಿರ್ತಾರೆ, ಅರ್ಥ ಆಗುತ್ತೆ. ಅದನ್ನು ಫೀಲ್ ಮಾಡಬೇಕು. ಹಾಗೆ ಮಾರ್ಕೆಟ್ ಜೊತೆಗೆ ನೀವು ಮಾತಾಡೋದನ್ನು ಕಲೀರಿ. ಮಾರ್ಕೆಟ್ ಚಾರ್ಟ್ ಇದೆ ಅಲ್ವಾ, ಅದ್ರ ಜೊತೆಗೆ ಮಾತಾಡೋದನ್ನು ಕಲೀರಿ. ಅದು ಏನೋ ಹೇಳ್ತಾ ಇದೆ, ಅದು ಯಾವಾಗ ನಿಮ್ಗೆ ಅರ್ಥ ಆಗುತ್ತೋ ಆವತ್ತು ನೀವು ಟ್ರೇಡರ್ಸ್. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೇನಾದರೂ ಹೊಸ ವಿಷಯ ಕಲ್ತ್ಕೊಂಡಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನುಭವ ಏನಾದರೂ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡೋಕ್ಕೆ ನಾನು ಮುಂದೆ ಅದನ್ನು ಓದುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವರು ಸಹ ಸ್ಟಾಕ್ ಮಾರ್ಕೆಟನ್ನು ಕಲೀಲಿ. ಬಟ್ ತಪ್ಪಾದ ದಾರಿಯಿಂದಲ್ಲ, ಒಳ್ಳೆಯ ದಾರಿಯಿಂದ ಮುಂದಿನ ಒಂದು ಭವಿಷ್ಯಕ್ಕೆ ಅದು ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.